ಹಲೋ ಡಿಯರ್ 9th ಕ್ಲಾಸ್ ಸ್ಟೂಡೆಂಟ್ಸ್, ಇಂದು ನಡೆದಂತಹ ನಿಮ್ಮ ಒಂದು ಪಬ್ಲಿಕ್ ಎಕ್ಸಾಮ್ ಏನು ನಡೀತೋ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸ್ಗಳನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಬನ್ನಿ ಎಲ್ಲ ಕ್ವಶನ್ಸ್ಗಳ ಒಂದು ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಬೇಸ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂಡರ್ಲೈನ್ಡ್ ವರ್ಡ್ ಯಾವುದಿದೆ, ಲೆಟ್ಸ್ ಗೋ ಟು ವಾಚ್ ಎ ಮೂವಿ ಅಂತ ಇದೆ. ಅದು ಇಲ್ಲಿ ಕೆಳಗಡೆ ಏನು 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೋ ಅದರಲ್ಲಿ ಸರಿಯಾದಂತಹ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಲೆಟ್ಸ್ ಗೋ ಟು ವಾಚ್ ಎ ಮೂವಿ ಅಂತಕ್ಕಂಥದ್ದು ಒಂದು ಸಜೆಷನ್ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸೆಕೆಂಡ್ ಕ್ವಶನ್, ದ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ವಿಸಿಬಲ್ ಅಂತ ಇದೆ. ಸೊ ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂಥದ್ದು ಇನ್ ಅಂತೇಳಿ, ಸೊ ಇನ್ವಿಸಿಬಲ್ ಅಂತೇಳಿ ಆನ್ಸರ್ ಸಿಗುತ್ತೆ. ಇನ್ನು ಥರ್ಡ್ ಕ್ವಶನ್, ವೆನ್ ಐ ವಾಸ್ ಎಟ್ ದ ಪಾರ್ಟಿ ಸೆಡ್ ಬೆಟ್ಲಿ ಏಜ್ಡ್ 4 ಅ ಲಿಟಲ್ ಗರ್ಲ್ ಫೆಲ್ ಆಫ್ ಹರ್ ಚೈರ್ ರೈಟ್ ಡೌನ್ ಅಪಾನ್ ದ ಫ್ಲೋರ್. ಎಸ್, ಈ ಒಂದು ಸಣ್ಣ ಸ್ಟಾಂಜ ಏನು ಕೊಟ್ಟಿದ್ದಾರೆ, ಈ ಸ್ಟಾಂಜದಲ್ಲಿ ಪೇರ್ ಆಫ್ ರೈಮಿಂಗ್ ವರ್ಡ್ಸನ್ನು ನಾವು ಗುರುತಿಸಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಡಿ ಏನಿದೆ 4 ಫ್ಲೋರ್ ಅಂತಕ್ಕಂಥದ್ದು ಅದು ಸರಿಯಾದಂತಹ ಆಯ್ಕೆ. ಯಾಕೆ ನೋಡಿ, ಇಲ್ಲಿ 4 ಮತ್ತು ಫ್ಲೋರ್ ಇವು 2 ವರ್ಡ್ಸ್ಗಳು ರೈಮಿಂಗ್ ವರ್ಡ್ಸ್ಗಳಾಗಿದ್ದಾವೆ. ಇನ್ನು ನಾಲ್ಕನೆಯ ಕ್ವಶನ್, ಚೂಸ್ ದ ರೈಟ್ ಸಿನಾನಿಮ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಪ್ಲೀಡೆಡ್ ಅಂತಕ್ಕಂಥ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಸಿನಾನಿಮ್ ಯಾವುದಪ್ಪ ಅಂದರೆ ರಿಕ್ವೆಸ್ಟೆಡ್ ಅಂತೇಳಿ. ಸೊ ಪ್ಲೀಡೆಡ್ ಅಂದರೆ ರಿಕ್ವೆಸ್ಟೆಡ್ ಅಂತಲೂ ಕೂಡ ಮೀನಿಂಗ್ ಬರುತ್ತೆ. ಇನ್ನು ಸೆಕೆಂಡ್ ಮೇನ್ ನೋಡಿ, ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ. ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಅಂದರೆ ಅಲ್ಲೇ ಏನು ಡೈರೆಕ್ಷನ್ ಕೊಟ್ಟಿದ್ದಾರೋ ಅದ್ರ ಪ್ರಕಾರ ನಾವು ಆನ್ಸರ್ನ ಹುಡುಕಬೇಕಾಗುತ್ತೆ. ಐಡೆಂಟಿಫೈ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಆಫ್ ವರ್ಡ್ಸ್. ಎಸ್ ನೋಡಿ, ಇಲ್ಲಿ ಏನು 4 ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೋ ಈ 4 ವರ್ಡ್ಸಲ್ಲಿ ಆ ಒಂದು ಉಳಿದಂತಹ 3 ಪದಗಳಿಗೆ ಹೊಂದೋದಿಲ್ಲ, ಅದು ಬೇರೆಯೇ ಇರುತ್ತೆ. ಅಂತಹ ಮೀನಿಂಗನ್ನು ಕೊಡ್ತಕ್ಕಂಥ ವರ್ಡನ್ನು ನಾವು ಹುಡುಕಬೇಕು. ನೋಡಿ, ಟ್ಯೂಟರ್, ಟೀಚರ್, ಟ್ರೈನರ್ ಇವೆಲ್ಲವೂ ಕೂಡ ಒಂದು ಬೋಧನೆಯನ್ನು ಮಾಡ್ತಕ್ಕಂತಹ ಒಂದು ರೀತಿಗೆ ವರ್ಡ್ಸ್ಗಳಾಗಿದ್ದಾವೆ. ಬಟ್ ಲರ್ನರ್ ಅಂತಕ್ಕಂಥದ್ದು ಆಪೋಸಿಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಲರ್ನರ್ ಅಂತಕ್ಕಂಥದ್ದು ಆಡ್ ವರ್ಡ್ ಆಗಿದೆ, ಅಥವಾ ಗುಂಪಿಗೆ ಸೇರದಂತಹ ಒಂದು ಪದ ಅದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಇದೆ. ಸೊ ಕಾಲಕೇಟಿವ್ ವರ್ಡನ್ನು ನಾವು ಇಲ್ಲಿ ಹುಡುಕಬೇಕು. ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ, ಕ್ರೆಡಿಟ್ಗೆ ಕಾರ್ಡ್ ಅಂತಕ್ಕಂಥದ್ದು ಸೂಟಬಲ್ ಆಗಿರೋ ಕಾಲಕೇಟಿವ್ ವರ್ಡ್ ಆಗಿರುತ್ತೆ. ಕ್ರೆಡಿಟ್ ಕಾರ್ಡ್ ಅಂತ ನಾವು ಯೂಸ್ ಮಾಡ್ತೇವೆ. ಇನ್ನು 7th ಕ್ವಶನ್, ಚೂಸ್ ದ ಇಂಡೆಫಿನಿಟ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಚೂಸ್ ದ ಇನ್ಫಿನಿಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಇನ್ಫಿನಿಟಿವ್ ಅನ್ನು ಹುಡುಕಬೇಕು ಅಂದರೆ ಟು ಇರುತ್ತೆ ಮತ್ತು ಪ್ಲಸ್ ವರ್ಬ್ ಅಂತ ಇರಬೇಕು. ಸೊ ನೋಡಿ, ಟು ನಮಗೆ ಇಲ್ಲಿ ಸಿಕ್ಬಿಡ್ತಾ ಇದೆ. ಟು ಫೀಲ್ ಅಂತಕ್ಕಂಥದ್ದು ಇಲ್ಲಿ ಇನ್ಫಿನಿಟಿವ್ ಆಗಿದೆ. ಇನ್ನು ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಇದೆ. ದ ಅರ್ತ್ ಈಸ್ ದ ಗ್ರೇಟೆಸ್ಟ್ ವೆಸಲ್ ಅಂತ ಇದೆ. ಸೊ ನಾವು ಇಲ್ಲಿ ದ ಅರ್ತ್ ಅನ್ನು ರಿಮೂವ್ ಮಾಡಿ ವಾಟ್ ಈಸ್ ದ ಗ್ರೇಟೆಸ್ಟ್ ವೆಸಲ್ ಅಂತೇಳಿ ಮಾಡಿಬಿಟ್ಟು ಕ್ವಶನ್ ಮಾರ್ಕನ್ನು ಹಾಕಿದರೆ ಆಗ ಆನ್ಸರ್ ನಿಮಗೆ ಸಿಗುತ್ತೆ. ಇನ್ನು 9ನೇ ಪ್ರಶ್ನೆಯನ್ನು ನೋಡಿ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಬ್ ಯಾವುದು, ರೂಲ್ ಅಂತ ಇದೆ. ನೋಡಿ, ಇದು ತುಂಬ ಪಾಸ್ಟಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರೋದ್ರಿಂದ ನಾವು ರೂಲ್ ಇರೋದನ್ನು ರೂಲ್ಡ್ ಅಂತೇಳಿ ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಬರೀಬೇಕಾಗುತ್ತೆ. ಇನ್ನು 10th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಯೂಸಿಂಗ್ ದ ಕರೆಕ್ಟ್ ಹೋಮೋಫೋನ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತೇಳಿ ಕೇಳಿದ್ದಾರೆ. ಇಲ್ಲಿ 2 ಅಂದರೆ ಹೋಮೋಫೋನ್ಸನ್ನು ಕೊಟ್ಟಿದ್ದಾರೆ. ಸೂಟಬಲ್ ಯಾವುದು ಅಂತ ನಾವು ಕಂಡುಹಿಡಿಬೇಕು. ದ ಓಲ್ಡ್ ಮ್ಯಾನ್ ಡ್ಯಾಶ್ ಅಂಡರ್ ಎ ಶೇಡಿ ಟ್ರೀ ಆ್ಯಂಡ್ ಸೂನ್ ಫೆಲ್ ಅಸ್ಲೀಪ್ ಅಂತ ಇದೆ. ರೆಸ್ಟೆಡ್ ಅಂದರೆ RESTED ಏನಿದೆನೋ ಇದು ಸರಿಯಾದಂತಹ ಆಯ್ಕೆ. ಯಾಕೆಂದರೆ ರೆಸ್ಟ್ ಅಥವಾ ವಿಶ್ರಾಂತಿಯನ್ನು ಮಾಡಿ ಅವರು ಹೋಗ್ತಾರೆ, ಓಲ್ಡ್ ಮ್ಯಾನ್ ಅವರು. ಇನ್ನು 11th ಕ್ವಶನ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಬ್ರಾಕೆಟಲ್ಲಿ ಡಿಸೈಡ್ ಇದೆ. ದ ಮ್ಯಾನೇಜರ್ಸ್ ಡ್ಯಾಶ್ ಟು ಚೇಂಜ್ ದ ಕಂಪನೀಸ್ ರೂಲ್ಸ್ ವಾಸ್ ಫೈನಲ್ ಅಂತ ಇದೆ. ಡಿಸೈಡ್ ಇರೋದನ್ನು ನಾವು ನೌನ್ ಫಾರ್ಮ್ಗೆ ಬರೀಬೇಕು. ಡಿಸಿಷನ್ ಅಂತೇಳಿ DECISION ಅಂತ ಬರೆದ್ರೆ ನಿಮಗೆ ಆನ್ಸರ್ ಸರಿಯಾಗಿರುತ್ತೆ. ಇನ್ನು ಕ್ವಶನ್ ನಂಬರ್ 12 ನೋಡಿ, ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಗಿವನ್ ಲೈನ್ಸ್ ಅಂತ ಇದೆ. ಎಸ್, ತುಂಬ ಸುಲಭ ಇರ್ತಕ್ಕಂಥದ್ದು. ಶಿ ಈಸ್ ಕೂಲ್ ಲೈಕ್ ಐಸ್ ಆ್ಯಂಡ್ ಸ್ಟಿಲ್ ಲೈಕ್ ರಾಕ್ ಅಂತ ಇದೆ. ಸೊ ನಿಮಗೆ ಗೊತ್ತಾಗುತ್ತೆ, ಇದು ಸಿಮಿಲಿ ಅಂತ ನೀವು ಆನ್ಸರ್ನ ಬರೆದ್ರೆ ಸರಿಯಾಗುತ್ತೆ. ಇನ್ನು ಕ್ವಶನ್ ನಂಬರ್ 13 ನೋಡಿ, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದ ಕಂಜಂಕ್ಷನ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ.
ಬ್ರಾಕೆಟಲ್ಲಿ ಆ್ಯಂಡ್ ಅಂತಕ್ಕಂತಹ ಕಂಜಂಕ್ಷನ್ ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಎರಡು ಸೆಂಟೆನ್ಸ್ಗಳನ್ನು ನಾವು ಕಂಬೈನ್ ಮಾಡಬೇಕು. ಸೆಂಟೆನ್ಸ್ ನೋಡಿ, ಹಿ ಓಪನ್ಡ್ ಹಿಸ್ ಬಾಕ್ಸ್, ಹಿ ಟುಕ್ ಔಟ್ ಹಿಸ್ ನ್ಯೂ ಶರ್ಟ್ ಅಂತ ಇದೆ. ನಾವು ಯಾವ ರೀತಿ ಈ ಒಂದು ಆ್ಯಂಡನ್ನು ಯೂಸ್ ಮಾಡ್ಬೋದು ಅಂದರೆ, ಹಿ ಓಪನ್ಡ್ ಹಿಸ್ ಬಾಕ್ಸ್ ಆ್ಯಂಡ್ ಟುಕ್ ಔಟ್ ಹಿಸ್ ನ್ಯೂ ಶರ್ಟ್ ಅಂತೇಳಿ ಫುಲ್ ಪಾಯಿಂಟ್ ಮತ್ತು ಹಿ ಇವೆರಡನ್ನು ನಾವು ರಿಮೂವ್ ಮಾಡಿಬಿಟ್ಟು ಅಲ್ಲಿ ಆ್ಯಂಡನ್ನು ಸೇರಿಸಿದ್ರೆ ನಮ್ಮ ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಿ ಓಪನ್ಡ್ ಹಿಸ್ ಬಾಕ್ಸ್ ಆ್ಯಂಡ್ ಟುಕ್ ಔಟ್ ಹಿಸ್ ನ್ಯೂ ಶರ್ಟ್ ಅಂತೇಳಿ. ಕ್ವಶನ್ ನಂಬರ್ 14 ನೋಡಿ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಕೊಟ್ಟಿರೋ ಸ್ಟೇಟ್ಮೆಂಟನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ಮೈ ಫ್ರೆಂಡ್ ಆನ್ಸರ್ಡ್ ಆಲ್ ದ ಕ್ವಶನ್ಸ್ ಅಂತ ಇದೆ. ಇಲ್ಲಿ ನೋಡಿ, ಆಬ್ಜೆಕ್ಟ್ ಯಾವುದಿದೆ, ಆಲ್ ದ ಕ್ವಶನ್ಸ್ ಅಂತಕ್ಕಂಥದ್ದು, ಅದನ್ನು ಫಸ್ಟ್ ತೆಗೆದುಕೊಳ್ತೇವೆ, ಆಲ್ ದ ಕ್ವಶನ್ಸ್ ಅಂತೇಳಿ. ಮತ್ತು ಹೆಲ್ಪಿಂಗ್ ವರ್ಬ್ ತಗೋಬೇಕು. ಆನ್ಸರ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ, ಸೊ ನಾವು ಹೆಲ್ಪಿಂಗ್ ವರ್ಬ್ ಅನ್ನು ತೆಗೆದುಕೊಳ್ತಾ ಇದ್ದೇವೆ. ಆಲ್ ದ ಕ್ವಶನ್ಸ್ ವರ್ ಆನ್ಸರ್ಡ್ ಬೈ ಮೈ ಫ್ರೆಂಡ್ ಅಂತೇಳಿ ಆನ್ಸರ್ ಸಿಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಆಲ್ ದ ಕ್ವಶನ್ಸ್ ವರ್ ಆನ್ಸರ್ಡ್ ಬೈ ಮೈ ಫ್ರೆಂಡ್ ಅಂತೇಳಿ. ಇನ್ನು ಕ್ವಶನ್ ನಂಬರ್ 15 ನೋಡಿ, ರೀಪ್ಲೇಸ್ ದ ಅಂಡರ್ಲೈನ್ಡ್ ವರ್ಡ್ ವಿತ್ ಅಪ್ರಾಪ್ರಿಯೇಟ್ ಫ್ರೇಸಲ್ ವರ್ಬ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ಸ್ಗೆ ನಾವು ಕರೆಕ್ಟಾಗಿರ್ತಕ್ಕಂಥ ಫ್ರೇಸಲ್ ವರ್ಬನ್ನು ಹುಡುಕಬೇಕಾಗುತ್ತೆ. ನೋಡಿ, ಅರೈವ್ಡ್ ಅಂತಕ್ಕಂಥದ್ದಕ್ಕೆ ಟರ್ನ್ಡ್ ಅಪ್ ಅಂತಕ್ಕಂಥದ್ದು ಸರಿಯಾದಂತಹ ಫ್ರೇಸಲ್ ವರ್ಬ್. ಸೊ ಟರ್ನ್ಡ್ ಅಪ್ ಇಲ್ಲಿ ಸರಿಯಾದಂಥ ಆಯ್ಕೆ. ಇನ್ನು ಕ್ವಶನ್ ನಂಬರ್ 16, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ನೆಗೆಟಿವ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಅರ್ಜುನ ಕೇರ್ಡ್ ಫಾರ್ ದ ವರ್ಡ್ಸ್ ಆಫ್ ದ ಯಕ್ಷ ಅಂತ ಇದೆ. ನೋಡಿ, ವರ್ಬ್ ಯಾವುದಿದೆ, ಕೇರ್ಡ್ ಇದೆ ಮತ್ತು ಪಾಸ್ಟ್ ಟೆನ್ಸಲ್ಲಿದೆ. ಸೊ ನಾವು ಏನು ಮಾಡ್ಬೋದು, ನೆಗೆಟಿವ್ ಮಾಡಬೇಕು ಅಂದರೆ ಅರ್ಜುನ ಡಿಡ್ ನಾಟ್ ಕೇರ್ ಫಾರ್ ದ ವರ್ಡ್ಸ್ ಆಫ್ ದ ಯಕ್ಷ ಅಂತೇಳಿ ಆನ್ಸರ್ ಬರೀಬೇಕು. ಇನ್ನೊಂದ್ಸರಿ ನೋಡಿ, ಅರ್ಜುನ ಆದಮೇಲೆ ಡಿಡ್ ನಾಟ್, ಡಿಡೆಂಟ್ ಅನ್ನು ಸೇರಿಸ್ತೇವೆ. ಅದಾದ ನಂತರ ಕೇರ್ಡ್ ಇರೋದನ್ನು ಕೇರ್ ಅಂತ ಬಳಸಬೇಕು. ಕೇರ್ಡ್ ಅಂತ ಬಳಸೋ ಹಾಗಿಲ್ಲ, ಯಾಕೆಂದರೆ ಡಿಡ್ ಅನ್ನು ಆಲ್ರೆಡಿ ನಾವು ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡಿದ್ದೇವೆ. ಸೊ ಕೇರ್ ಅಂತ ಬಳಸಬೇಕು. ಸೊ ಅರ್ಜುನ ಡಿಡ್ ನಾಟ್ ಕೇರ್ ಫಾರ್ ದ ವರ್ಡ್ಸ್ ಆಫ್ ದ ಯಕ್ಷ ಅಂತ ಆನ್ಸರ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 errors, ಕರೆಕ್ಟ್ ದ ಎರರ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 2 ಎರರ್ಸ್ಗಳನ್ನು ನಾವು ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ನೋಡ್ಬೋದು. ದ ಓಲ್ಡ್ ಆಂಟ್ ಹ್ಯಾಡ್ ಸಮ್ ಪ್ರಾಪರ್ಟಿ ಆ್ಯಂಡ್ ದ ಶಿಫ್ಟ್ ಟ್ರಾನ್ಸ್ಫರ್ಡ್ ಇಟ್ ಟು ಜುಮಾನ್ ಅಂತ ಇದೆ. ನೋಡಿ, ಮೊದಲನೇದಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಇಲ್ಲಿ ನೋಡಿ, SUM ಇದೆ. SUM ಸಮ್ ಅಂದರೆ ಲೆಕ್ಕ ಅಂತ ಅರ್ಥ ಬರುತ್ತೆ. ಸಮ್ ಕೆಲವು ಅಂತಕ್ಕಂಥದ್ದು ನಮಗೆ ಇಲ್ಲಿ ಬೇಕಾಗುತ್ತೆ. SOME ಅನ್ನು ನಾವು ಇಲ್ಲಿ ಬರೀಬೇಕು, SUM ಅನ್ನು ತೆಗೆದುಬಿಟ್ಟು. ಇನ್ನು ಕೊನೆಗೆ ನೋಡಿ, ಜುಮಾನ್ ಇಲ್ಲಿ ಇದು ನಾಮಪದ ಆಗಿದೆ ಅಥವಾ ಪ್ರಾಪರ್ ನೌನ್ ಆಗಿದೆ. ಪ್ರಾಪರ್ ನೌನ್ ಬಂದರೆ ಅಂದರೆ ಯಾವುದೇ ವ್ಯಕ್ತಿಯ ಹೆಸರನ್ನು ನಾವು ಬಳಸ್ತೀವಿ ಅಂದರೆ ಫಸ್ಟ್ ಲೆಟರ್ ಯಾವಾಗಲೂ ಕೂಡ ಕ್ಯಾಪಿಟಲ್ಲೇ ಇರಬೇಕು. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಜೆಯನ್ನು ಕ್ಯಾಪಿಟಲ್ ಬರೀಬೇಕು. ನೀವು ಜೆ ಕ್ಯಾಪಿಟಲ್ ಬರೆದು ಈ ನೇಮನ್ನು ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ. ಸೊ ನೀವು SUM ತೆಗೆದುಬಿಟ್ಟು SOME ಬರೀಬೇಕು ಮತ್ತು ಜುಮ್ಮಾನ್ಗೆ ಜೆಯನ್ನು ಕ್ಯಾಪಿಟಲ್ ಮಾಡಬೇಕು. ಇಲ್ಲಿ 2 ಅಂಕಗಳು ನಿಮಗೆ ಸಿಗ್ತವೆ. ಎಸ್ ನೋಡಿ, ನೆಕ್ಸ್ಟ್ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ ಅಂತ ಇದೆ. ಅಂದರೆ 18ರಿಂದ 24ನೇ ಕ್ವಶನ್ಸ್ಗಳಿಗೆ 2 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸುಮಾರು 14 ಅಂಕಗಳನ್ನು ನೀವು ಇಲ್ಲಿ ಗಳಿಸಬಹುದಾಗಿದೆ. ಕ್ವಶನ್ ನಂಬರ್ 18ರಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ನೋಡಿ, ವಾಟ್ ಡಿಡ್ ದ ಕಿಂಗ್ ಪ್ರಾಮಿಸ್ ದ ಮ್ಯಾನ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ನೀವು ಸೆಕೆಂಡ್ ಮತ್ತು ಥರ್ಡ್ ಲೈನಲ್ಲಿ ಗುರುತಿಸ್ಬೋದು. ವಾಟ್ ಡಿಡ್ ದ ಕಿಂಗ್ ಪ್ರಾಮಿಸ್ ದ ಮ್ಯಾನ್, ಆ ಒಂದು ವ್ಯಕ್ತಿಗೆ ರಾಜ ಏನಂತ ಪ್ರಾಮಿಸ್ ಮಾಡ್ತಾರೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿದೆ ಪ್ರಾಮಿಸ್ ಟು ಗಿವ್ ಬ್ಯಾಕ್ ದ ಮ್ಯಾನ್ ಹಿಸ್ ಪ್ರಾಪರ್ಟಿ. ಇದನ್ನು ನೀವು ಬರೆದ್ರೆ ನಿಮಗೆ ಆನ್ಸರ್ ಸರಿಯಾಗುತ್ತೆ. ಇನ್ನು ಹೂ ಡಿಡ್ ದ ಕಿಂಗ್ ಗೋ ಇನ್ ಸರ್ಚ್ ಆಫ್ ಅಂತ ಇದೆ. ಇದಕ್ಕೆ ಆನ್ಸರ್ ನಿಮಗೆ ಸುಲಭ ಸಿಗುತ್ತೆ, ಹರ್ಮಿಟ್ ಅಂತೇಳಿ. ಇದು ಸರಿಯಾದಂತಹ ಉತ್ತರ. ಇನ್ನು ಕ್ವಶನ್ ನಂಬರ್ 19, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಎಸ್, ಇಲ್ಲೂ ಕೂಡ ಪ್ರೇಮ ಮತ್ತು ಸ್ನೇಹ ಮಾತಾಡಿರ್ತಕ್ಕಂಥ ಒಂದು ಕಾನ್ವರ್ಜೇಷನನ್ನು ಕೊಟ್ಟಿದ್ದಾರೆ. 2 ಪ್ರಶ್ನೆಗಳು ಕೆಳಗಡೆ ಇದ್ದಾವೆ. ವೈ ವಾಸ್ ಸ್ನೇಹ ಲೇಟ್ ಅಂತೇಳಿ ಕ್ವಶನ್ ಇದೆ. ಎಸ್ ನೋಡಿ, ಐ ಮಿಸ್ಡ್ ದ ಬಸ್ ಆ್ಯಂಡ್ ಹ್ಯಾಡ್ ಟು ವಾಕ್ ಆಲ್ ದ ವೇ ಅಂತ ಅವಳು ಹೇಳ್ತಾ ಇದ್ದಾಳೆ. ಅಂದರೆ ನಾವು ಇಲ್ಲಿ ಐ ಇರೋದನ್ನು ತೆಗೆದುಬಿಟ್ಟು ಶಿ ಅಂತೇಳಿ ಪ್ರನೌನ್ನ ಚೇಂಜ್ ಮಾಡಬೇಕು. ಶಿ ಮಿಸ್ಡ್ ದ ಬಸ್ ಆ್ಯಂಡ್ ಹ್ಯಾಡ್ ಟು ವಾಕ್ ಆಲ್ ದ ವೇ ಅಂತ ನೀವು ಬರೆದ್ರೆ ಆನ್ಸರ್ ಸರಿಯಾಗುತ್ತೆ. ಇನ್ನು ಕ್ವಶನ್ ಬಿ ನೋಡಿ, ವಿಚ್ ಡ್ರೈವಿಂಗ್ ಸ್ಕೂಲ್ ಡಿಡ್ ಪ್ರೇಮ ಸಜೆಸ್ಟ್ ಸ್ನೇಹ ಟು ಗೋ ಅಂತ ಇದೆ. ತುಂಬ ಉತ್ತರ ಸುಲಭ, ಮಯೂರ ಡ್ರೈವಿಂಗ್ ಸ್ಕೂಲ್ ಅಂತೇಳಿ ನಿಮಗೆ ಇಲ್ಲಿ ಆನ್ಸರ್ ಸಿಗ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 20,
ರೀಡ್ ದ ರೈಲ್ವೆ ಟೈಮ್ ಟೇಬಲ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವಶನ್ ದ್ಯಾಟ್ ಫಾಲೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ನೀವು ಈ ಒಂದು ಟೇಬಲನ್ನು ನೋಡಿಕೊಂಡು ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ವೇರ್ ಡಸ್ ದ ಹೌರಾ ಎಕ್ಸ್ಪ್ರೆಸ್ ಡಿಪಾರ್ಟ್ ಫ್ರಮ್? ಎಸ್, ಹೌರಾ ಎಕ್ಸ್ಪ್ರೆಸ್ ಅಂತಕ್ಕಂಥ ಒಂದು ಟ್ರೈನ್ ಏನಿದೆಯೋ ಇದು ಎಲ್ಲಿಂದ ಜರ್ನಿಯನ್ನು ಆರಂಭಿಸ್ತಾ ಇದೆ ಅಂತ ನಾವು ಬರಿಬೇಕಾಗುತ್ತೆ. ಎಸ್ ನೋಡಿ, ಇಲ್ಲಿದೆ ಟ್ರೈನ್ ಸೋರ್ಸ್ ಸ್ಟೇಷನ್ ಅಂತ ಏನಿದೆಯೋ ಈ ಕಾಲಮನ್ನು ನೋಡಬೇಕು ನಾವು. ಹೌರಾ ಸ್ಟೇಷನ್ ನೋಡಿ, ಯಶವಂತಪುರ ಜಂಕ್ಷನ್ ಅಂತ ಏನಿದೆಯೋ ಇದನ್ನು ನಾವು ಆನ್ಸರ್ ಆಗಿ ತೆಗೆದುಕೊಳ್ಬೇಕು. ಯಾಕೆಂದರೆ ಯಶವಂತಪುರ ಜಂಕ್ಷನಿಂದ ಅದು ಹೋಗ್ತಾ ಇದೆ. ಇನ್ನು ಸೆಕೆಂಡ್ ಕ್ವಶನ್, ವೆನ್ ಡಸ್ ಚಾಲುಕ್ಯ ಎಕ್ಸ್ಪ್ರೆಸ್ ಅರೈವ್ ಎಟ್ ದಾದರ್ ಸೆಂಟ್ರಲ್ ಅಂತ ಇದೆ. ಎಸ್ ನೋಡಿ, ಚಾಲುಕ್ಯ ಎಕ್ಸ್ಪ್ರೆಸ್ ಅಂದರೆ ಇಲ್ಲಿದೆ, ಇದು ದಾದರ್ಗೆ ಇಲ್ಲಿದೆ ನೋಡಿ, ದಾದರ್ ಅಂತಕ್ಕಂಥದ್ದು ಈ ಪ್ಲೇಸ್ಗೆ ಯಾವಾಗ ಬಂದು ತಲುಪುತ್ತೆ? ವೆನ್ ಅಂದರೆ ಟೈಮಿಂಗನ್ನು ನಾವು ಬರೀಬೇಕಾಗುತ್ತೆ. ಸುಮಾರು 5:50 AM ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಬರೆದ್ರೆ ನಿಮ್ಮ ಆನ್ಸರ್ ಸರಿಯಾಗಿರುತ್ತೆ. ಇನ್ನು ಕ್ವಶನ್ ನಂಬರ್ 21 ತುಂಬ ಸುಲಭವಾಗಿರ್ತಕ್ಕಂಥದ್ದೇ. ರೀಡ್ ದ ಫಾಲೋಯಿಂಗ್ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಕೇಳಿದ್ದಾರೆ. ಮೊದಲನೇ ಕ್ವಶನ್ ನೋಡಿ, ಹೂ ಹ್ಯಾಸ್ ಇಶ್ಯೂಡ್ ದ ಪಬ್ಲಿಕ್ ನೋಟಿಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಪಬ್ಲಿಕ್ ನೋಟಿಸನ್ನು ಇಶ್ಯೂ ಮಾಡಿದಂಥವರು ಯಾರು ಅಂತೇಳಿ ನಿಮಗೆ ಆನ್ಸರ್ ಈ ಟೈಟ್ಲಲ್ಲಿ ಸಿಗುತ್ತೆ. ಉತ್ತರಾಖಂಡ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತ ನೀವು ಆನ್ಸರನ್ನು ಬರಿಬೇಕು. ಇನ್ನು ಸೆಕೆಂಡ್ ಕ್ವಶನ್, ವೆನ್ ಹ್ಯಾಸ್ ದ ಕಮಿಷನ್ ಡಿಸೈಡೆಡ್ ಟು ಹೋಲ್ಡ್ ಎ ಪಬ್ಲಿಕ್ ಹಿಯರಿಂಗ್ ಅಂತ ಇದೆ. ಎಸ್, ನಿಮಗೆ ಆನ್ಸರ್ ಇಲ್ಲಿ ಕಾಣಿಸ್ಬೋದು. ದ ಕಮಿಷನ್ ಹ್ಯಾಸ್ ಡಿಸೈಡೆಡ್ ಟು ಹೋಲ್ಡ್ ಎ ಪಬ್ಲಿಕ್ ಹಿಯರಿಂಗ್ ಇನ್ ದ ಮ್ಯಾಟರ್ ಆನ್ 28/2019 at 11 AM. ಎಸ್, ಈ ಒಂದು ಆನ್ಸರನ್ನು ನೀವು ಬರಿಬೇಕು. ಎಸ್, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 22 ನೋಡಿ, ರೀಡ್ ದ ಫಾಲೋಯಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಅಂತ ಕೊಟ್ಟಿದ್ದಾರೆ. ಒಂದು ಸಣ್ಣ ಒಂದು ಪೋಯಮನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಉತ್ತರಗಳನ್ನು ಹುಡುಕಬೇಕಾಗುತ್ತೆ. ಪೋಯಮನ್ನು ನೀವು ಓದ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಡೈರೆಕ್ಟಾಗಿ ಕ್ವಶನ್ಗೆ ಹೋಗ್ತಾ ಇದ್ದೇನೆ. ವಾಟ್ ರಿಯಲಿ ಕೌಂಟ್ಸ್ ಇನ್ ಲೈಫ್ ಅಕಾರ್ಡಿಂಗ್ ಟು ದ ಪೋಯೆಟ್ ಅಂತೇಳಿ ಕ್ವಶನನ್ನು ಕೊಟ್ಟಿದ್ದಾರೆ. ಥರ್ಡ್ ಲೈನಲ್ಲಿ ನೀವು ಆನ್ಸರನ್ನು ಹುಡುಕ್ಬೋದು. ಹೌ ಮಚ್ ಯು ಗಿವ್ ಟು ಅದರ್ಸ್ ದ್ಯಾಟ್ ಈಸ್ ರಿಯಲಿ ಕೌಂಟ್ಸ್ ಇನ್ ಲೈಫ್ ಅಂತ ನಾವು ಆನ್ಸರ್ನ ಬರಿಬಹುದು. ಇನ್ನು ಕ್ವಶನ್ ಬಿ ನೋಡಿ, ಪಿಕ್ ಔಟ್ ದ ಕರೆಕ್ಟ್ ಆನ್ಸರ್. ಅಕಾರ್ಡಿಂಗ್ ಟು ದ ಪೋಯೆಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಆಪ್ಷನ್ ಕ್ವಶನ್ ಎ ರೀಚ್ ಮೆನಿ ಗೋಲ್ಸ್ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತೇಳಿ ನಾವು ಪೋಯಮನ್ನು ನೋಡಿದಾಗ ತಿಳಿಯುತ್ತೆ. ನೋಡಿ, ಪಿಕ್ ಔಟ್ ದ ಕರೆಕ್ಟ್ ಆನ್ಸರ್ ಅಂತೇಳಿ ಏನು ಕ್ವಶನನ್ನು ಕೊಟ್ಟಿದ್ದಾರೋ ನಾವು ಈ ಒಂದು ಕ್ವಶನ್ಗೆ ಆಪ್ಷನನ್ನು ಸರಿ ಯಾವುದು ಅಂತ ಹುಡುಕಬೇಕಾಗುತ್ತೆ. ಅಕಾರ್ಡಿಂಗ್ ಟು ದ ಪೋಯೆಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಅಂತ ಇದೆ. ನಮಗೆ ಆನ್ಸರ್ ಇಲ್ಲಿ ಕೊನೆಯ ಭಾಗದಲ್ಲಿ ಸಿಗ್ತಾ ಇದೆ. ಟಚ್ ಮೆನಿ ಲೈವ್ಸ್, ಹೌ ಮೆನಿ ಲೈವ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಸರಿಯಾದಂತಹ ಆಯ್ಕೆ. ಇನ್ನು ಕ್ವಶನ್ ನಂಬರ್ 23 ನೋಡಿ, ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದ್ಯಾಟ್ ಫಾಲೋ. ಸೇಮ್ ಪ್ಯಾಸೇಜನ್ನು ಓದ್ಕೋಬೇಕು, ಆನ್ಸರನ್ನು ಬರೀಬೇಕು. ಎಸ್, ಕ್ವಶನ್ ನೋಡಿ, ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಆರ್ ಡಾಲ್ಟ್ಸ್ ಅಂತೇಳಿ ಕೊಟ್ಟಿದ್ದಾರೆ. ವೈ ಡಿಡ್ ದ ಕಿಂಗ್ ಕಾಲ್ ದೆಮ್ ಡಾಲ್ಟ್ಸ್? ಎಸ್, ಈ ಒಂದು ಫಿಸಿಷಿಯನ್ಸ್ ಮತ್ತು ಸರ್ಜನ್ಸ್ಗಳನ್ನು ಆ ಕಿಂಗ್ ಯಾಕೆ ಡಾಲ್ಟ್ಸ್ ಅಂತೇಳಿ ಕರೀತಾನೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಆನ್ಸರ್ ಕೊನೆಯ ಭಾಗದಲ್ಲಿ ಸಿಗ್ತಾ ಇದೆ. ಎಸ್, ಇಲ್ಲಿ ನೋಡಿ, ಫಿಸಿಷಿಯನ್ಸ್ ಅಂತಕ್ಕಂಥದ್ದು ಏನಿದೆಯೋ ನೀವು ಇಲ್ಲಿಂದ ಆನ್ಸರನ್ನು ಕೊನೆವರೆಗೂ ಬರೆದುಬಿಟ್ರೆ ನಿಮ್ಮ ಆನ್ಸರ್ ಸರಿಯಾಗಿರುತ್ತೆ. ಇನ್ನು ಕ್ವಶನ್ ನಂಬರ್ 24, ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಇದು ಅಷ್ಟೇ, ಪ್ಯಾಸೇಜನ್ನು ಓದ್ಕೋಬೇಕಾಗುತ್ತೆ. ಎಸ್ ನೋಡಿ, ಕ್ವಶನ್ ನೋಡಿ, ವೈ ವಾಸ್ ರಂಜಿ ಅಪ್ಸೆಟ್ ಆಫ್ಟರ್ ದ ಗೇಮ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೀವು ಕೊನೆ ಭಾಗದಲ್ಲಿ ನೋಡ್ಬೋದು. He was very upset. He had been trying so hard and practicing so regularly. But when an important game came along, he failed to make a big score. That's why Ranji upset after the game ಅಂತೇಳಿ ನೀವು ಆನ್ಸರನ್ನು ಬರೀಬೇಕು. ಇನ್ನು ಕ್ವೆಶನ್ ನಂಬರ್ 25 ನೋಡಿ, ರೈಟ್ ಎ ಮೆಸೇಜ್ ರೀಡಿಂಗ್ ದ ಟೆಲಿಫೋನ್ ಕಾನ್ವರ್ಜೇಷನ್ ಗಿವನ್ ಬಿಲೋ. ಎಸ್, ಇಲ್ಲಿ ಒಂದು ಟೆಲಿಫೋನ್ ಕಾನ್ವರ್ಜೇಷನನ್ನು ಕೊಟ್ಟಿದ್ದಾರೆ. ನೀವು ಇದನ್ನು ಓದ್ಕೊಂಡು ಮೆಸೇಜನ್ನು ಬರೀಬೇಕಾಗುತ್ತೆ. ಇನ್ನು ಕ್ವಶನ್ ನಂಬರ್ 26 ನೋಡಿ, ಸೆಂಟೆನ್ಸಸ್ ಗಿವನ್ ಬಿಲೋ ಆರ್ ದ ಸ್ಟೆಪ್ಸ್ ಫಾರ್ ದ ಪ್ರಿಪ್ರೇಷನ್ ಆಫ್ ಲೆಮನ್ ಜ್ಯೂಸ್ ಅಂತ ಕೊಟ್ಟಿದ್ದಾರೆ. ರಿಅರೇಂಜ್ ದೆಮ್ ಇನ್ ದ ಕರೆಕ್ಟ್ ಸೀಕ್ವೆನ್ಸ್. ಎಸ್, ಇವು ಆರ್ಡರ್ ಪ್ರಕಾರ ಇಲ್ಲ, ಅವುಗಳನ್ನು ನಾವು ಸೀಕ್ವೆನ್ಸಲ್ಲಿ ಬರಿಬೇಕಾಗುತ್ತೆ. ಎಸ್ ನೋಡಿ, ಮೊದಲಿಗೆ ಯಾವುದು ಬರುತ್ತಪ್ಪ ಅಂದರೆ ಫಸ್ಟ್ಲಿ ಅಂತ ಇದೆ ನೋಡಿ, ಆಪ್ಷನ್ ಡಿ. ಇದು ನಾವು ಮೊದಲಿಗೆ ತೆಗೆದುಕೊಂಡು ಬರೀತೇವೆ. ಇನ್ನು ಸೆಕೆಂಡ್ ಯಾವುದಪ್ಪ ಅಂದರೆ ಸ್ಕ್ವೀಸ್ ದ ಕಟ್ ಲೆಮನ್ ಇಂಟು ಅ ಗ್ಲಾಸ್ ಅಂತ ಏನಿದೆ ಅದನ್ನು ಸೆಕೆಂಡ್ ಬರೀಬೇಕು. ಇನ್ನು ಥರ್ಡ್ ಯಾವುದಪ್ಪ ಅಂದರೆ ಮೊದಲನೇದೇನಿದೆಯೋ ಅದನ್ನು 3ನೇ ಸ್ಥಾನದಲ್ಲಿ ಬರೀತೇವೆ. ಇನ್ನು 4ನೇದು ಯಾವುದಪ್ಪ ಅಂದರೆ ಕೊನೆಗಿರ್ತಕ್ಕಂಥ ಸೆಂಟೆನ್ಸ್ 4ನೇ ಸ್ಥಾನದಲ್ಲಿ ಬರುತ್ತೆ.
ಇನ್ನು ಐದನೇದು ಯಾವುದಪ್ಪ ಅಂದರೆ ಎರಡನೇ ಸೆಂಟೆನ್ಸ್ ಏನಿದೆಯೋ ಇದು ಐದನೇ ಸ್ಥಾನದಲ್ಲಿ ಬರಬೇಕು. ಇನ್ನು ಕೊನೆಯದನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು. ಫೈನಲಿ ಅಂತಕ್ಕಂಥ ಒಂದು ವರ್ಡ್ ಏನಿದೆ ಇದು ಕೊನೆಗೆ ಬರುತ್ತೆ. ಸೊ ನೀವು ಈ ಎರಡು ಸೆಂಟೆನ್ಸ್ಗಳನ್ನು ತುಂಬ ಸುಲಭವಾಗಿ ಬರಿಬೋದು, ಯಾಕೆಂದರೆ ಫಸ್ಟ್ಲಿ ಫೈನಲಿ ಕೊಟ್ಟಿರೋದ್ರಿಂದ. ಇನ್ನು ಮೇನ್ ಕ್ವಶನ್ ನಂಬರ್ 6ಗೆ ನೋಡೋಣ. ರೀಡ್ ದ ಫಾಲೋಯಿಂಗ್ ಟೆಕ್ಸ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಕೊಟ್ಟಿದ್ದಾರೆ. ಎಸ್, ಈ ಒಂದು ಕ್ವಶನನ್ನು ಓದ್ಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಇವಾಗಿದ್ದಾವೆ. ಈ ಪ್ಯಾಸೇಜ್ಗಳು ಅಷ್ಟೇ ಟೆಕ್ಸ್ಟ್ ಬುಕ್ಕಿಂದ ತೆಗೆದುಕೊಂಡಿರ್ತಕ್ಕಂಥವು. ಎಸ್ ನೋಡಿ, ಈ ಒಂದು ಪ್ಯಾಸೇಜನ್ನು ಓದ್ಕೊಂಡ ನಂತರ ಕ್ವಶನ್ ನೋಡಿ, ಹೂ ಡಸ್ ದ ಬ್ರದರ್ ರೆಫರ್ ಟು ಅಂತ ಕೊಟ್ಟಿದ್ದಾರೆ. ಬ್ರದರ್ ಅಂದರೆ ಯಾರು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ತುಂಬ ಸುಲಭ, ನಕುಲ. ಯಾಕೆಂದರೆ ಆ ಯುಧಿಷ್ಠಿರ ಏನು ಆ ನಕುಲನಿಗೆ ಬ್ರದರ್ ಅಂತ ಇಲ್ಲಿ ಕರಿತಾ ಇದ್ದಾನೆ. ವೈ ಡಿಡ್ ಹಿ ಕ್ಲೈಮ್ ದ ಟ್ರೀಯನ್ನು ಯಾವ ಕಾರಣದಿಂದ ಅವನು ಏರ್ತಾ ಇದ್ದಾನೆ ಅಂತ ಕೇಳಿದ್ದಾರೆ. ಎಸ್, ನಿಮಗೆ ಇಲ್ಲಿ ಆನ್ಸರ್ ಸಿಗ್ತಾ ಇದೆ ನೋಡಿ, ಪೂಲ್ ಆರ್ ರಿವರ್ ನಿಯರ್ ಬೈ. ಅಂದರೆ ಈ ವಾಂಟೆಡ್ ಟು ಸರ್ಚ್ ಎ ಪೂಲ್ ಆರ್ ರಿವರ್, ದ್ಯಾಟ್ಸ್ ವೈ ಹಿ ಕ್ಲೈಮ್ ದ ಟ್ರೀ ಅಂತ ನೀವು ಆನ್ಸರ್ನ ಬರಿಬಹುದು. ಇನ್ನು ಕ್ವಶನ್ ಸಿ ನೋಡಿ, ವಾಟ್ ಡಿಡ್ ಹಿ ಸಿ ಅಂದರೆ ಅವನು ಮರವನ್ನು ಏರಿದಾಗ ಏನು ಕಾಣಿಸುತ್ತೆ ಅವನಿಗೆ ಅಂತೇಳಿ. ಕೊನೆಗೆ ನೀವು ಆನ್ಸರ್ ನೋಡ್ಬೋದು. ಹಿ ಸಿ ವಾಟರ್ ಪ್ಲಾಂಟ್ಸ್ ಆ್ಯಂಡ್ ಕ್ರೇನ್ಸ್ ಅಂತ ಏನಿದೆನೋ ಇದನ್ನು ಬರಿಬೋದು. ವಾಟರ್ ಪ್ಲಾಂಟ್ಸ್ ಆ್ಯಂಡ್ ಕ್ರೇನ್ಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಇನ್ನು ಕ್ವಶನ್ ನಂಬರ್ 28, ಇಲ್ಲೂ ಕೂಡ ಈ ಪ್ಯಾಸೇಜನ್ನು ಓದ್ಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ಹೂ ಡಿಡ್ ದ ಕಿಂಗ್ ಗೋ ಟು ಮೀಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಹರ್ಮಿಟ್. ಫಸ್ಟ್ ಲೈನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇದು ಆನ್ಸರ್. ಇನ್ ಕ್ವಶನ್ ಬಿ, ವಾಟ್ ಡಿಡ್ ದ ಕಿಂಗ್ ಆಸ್ಕ್ ಹಿಮ್, ಕಿಂಗ್ ಏನನ್ನ ಕೇಳ್ತಾನೆ ಅಂತೇಳಿ ಕೇಳಿದ್ದಾರೆ. ಸೆಕೆಂಡ್ ಲೈನಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಯು ವಾಂಟೆಡ್ ಆನ್ಸರ್ಸ್ ಫಾರ್ ಹೀಸ್ 3 ಕ್ವಶನ್ಸ್ ಅಂತ ನೀವು ಆನ್ಸರ್ನ ಬರಿಬೇಕು. ಇನ್ನು ಕ್ವಶನ್ ಸಿ ನೋಡಿ, ವಾಟ್ ಡಿಡ್ ದ ಕಿಂಗ್ ಹೆಲ್ಪ್ ಹಿಮ್, ಹೌ ಡಿಡ್ ದ ಕಿಂಗ್ ಹೆಲ್ಪ್ ಹಿಮ್, ರಾಜ ಆ ಒಂದು ಹರ್ಮಿಟ್ಗೆ ಯಾವ ರೀತಿ ಹೆಲ್ಪ್ ಮಾಡ್ತಾನೆ ಅಂತ ಕೇಳಿದ್ದಾರೆ. ರಾಜ ಏನು ಮಾಡ್ತಾನೆ ನೋಡಿ, ಲೆಟ್ ಮಿ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್ ಅಂತ ಕೇಳ್ತಾ ಇದ್ದಾನೆ. ಅಂದರೆ ದ ಕಿಂಗ್ ಆಸ್ಕ್ಡ್ ದ ಸ್ಪೇಡ್ ಆ್ಯಂಡ್ ವರ್ಕ್ಡ್ ಫಾರ್ ಹಿಮ್ ಅಂತ ನೀವು ಆನ್ಸರ್ನ ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 29, ಇಲ್ಲೂ ಕೂಡ ಅಷ್ಟೇ ಪ್ಯಾಸೇಜನ್ನು ನೋಡಿಕೊಂಡು ಕ್ವಶನ್ಸ್ಗೆ ಆನ್ಸರನ್ನು ಬರೀರಿ. ಫಸ್ಟ್ ಕ್ವಶನ್, ಹೂ ಇಸ್ ದ ಓಲ್ಡ್ ಆಂಟ್ ಸ್ಪೀಕಿಂಗ್ ಟು, ಓಲ್ಡ್ ಆಂಟ್ ಯಾರ ಜೊತೆ ಮಾತನಾಡ್ತಾ ಇದ್ದಾಳೆ ಅಂತ ಕೇಳಿದ್ದಾರೆ. ನಿಮಗೆ ಆನ್ಸರ್ ಸಿಗ್ತಾ ಇದೆ, ಜುಮಾನ್. ವಾಟ್ ಡಿಡ್ ದ ಓಲ್ಡ್ ಆಂಟ್ ಆಸ್ಕ್ ಫಾರ್, ಏನನ್ನ ಕೇಳ್ತಾಳೆ ಅವಳು ಅಂತ ಕೊಟ್ಟಿದ್ದಾರೆ. ತುಂಬ ಸಿಂಪಲ್, ಮಂತ್ಲಿ ಅಲವೆನ್ಸ್. ಇನ್ನು ಕ್ವಶನ್ ಸಿ, ವೈ ವಾಸ್ ದ ಓಲ್ಡ್ ಆಂಟ್ ಆಂಗ್ರಿ ಅಂತ ಇದೆ. ನೀವು ಈ ಒಂದು ಸೆಕೆಂಡ್ ಪ್ಯಾಸೇಜನ್ನು ಬರೆದ್ರೆ ಸಾಕು, ಆನ್ಸರ್ ನಿಮ್ಮದು ಸರಿಯಾಗಿರುತ್ತೆ. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 30, ಫಾರ್ ಗಿವ್ ಮೀ ಯಂಗ್ ಅಸೆಟಿಕ್. ಈ ರೀತಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಪೋಯಮ್ ರೀತಿಯಲ್ಲಿ ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ನೋಡಿ, ಹೂ ಇಸ್ ದ ವಿಮೆನ್ ಇನ್ವೈಟಿಂಗ್ ಹೋಮ್ ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ ಆಗಿರೋ ಪ್ರಶ್ನೆ, ಯಂಗ್ ಅಸ್ಕೆಟಿಕ್ ಅಂತ ನಾವು ಆನ್ಸರ್ನ ಬರಿಬೇಕು. ಇನ್ನು ಕ್ವಶನ್ ಬಿ, ವೇರ್ ವಾಸ್ ದ ಪರ್ಸನ್ ಸ್ಲೀಪಿಂಗ್. ಎಸ್ ನೋಡಿ, ದ ಡಸ್ಟಿ ಅರ್ತ್ ಅಂತ ನಾವು ಆನ್ಸರನ್ನು ಎರಡನೇ ಕ್ವಶನ್ಗೆ ಬರಿಬೋದು. ಇನ್ನು ಥರ್ಡ್, ವಾಟ್ ಈಸ್ ದ ಟೋನ್ ಆಫ್ ದ ಸ್ಪೀಕರ್ ಇನ್ ದ ಲಾಸ್ಟ್ ಲೈನ್ ಅಂತ ಕೇಳಿದ್ದಾರೆ. ನಾವು ಇಲ್ಲಿ ರಿಕ್ವೆಸ್ಟಿಂಗ್ ಆದರೂ ಬರಿಬೋದು ಅಥವಾ ಇನ್ವೈಟಿಂಗ್ ಆದರೂ ಬರಿಬಹುದು. ಇನ್ನು ಮುಂದಿನ ಪ್ರಶ್ನೆ ಮೇನ್ ಕ್ವಶನ್ ನಂಬರ್ 7, ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಅಂತ ಕೊಟ್ಟಿದ್ದಾರೆ. ಎಸ್ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅರುಣಾ ಅಸಫ್ ಅಲಿ ಅವರ ಒಂದು ಪ್ರೊಫೈಲ್ ಆಗಿದೆ. ಮೊದಲನೇದಾಗಿ ನಾವು ದಿಸ್ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಅರುಣಾ ಅಸಫ್ ಅಲಿ ಅಂತೇಳಿ ಬರಿತೇವೆ. ಇನ್ನು ನೆಕ್ಸ್ಟ್, ಹರ್ ಪ್ಲೇಸ್ ಆಫ್ ಬರ್ತ್ ವಾಸ್ ಹರಿಯಾಣ. ಇನ್ನು ನೆಕ್ಸ್ಟ್ ಸೆಂಟೆನ್ಸ್, ಹರ್ ಡೇಟ್ ಆಫ್ ಬರ್ತ್ ವಾಸ್ ಆನ್ 16th July 1909 ಅಂತ ಬರಿತೇವೆ. ಅದೇ ರೀತಿ ಹರ್ ಪ್ರೊಫೆಷನ್ ವಾಸ್ ಇಂಡಿಯನ್ ಎಜುಕೇಟರ್, ಪೊಲಿಟಿಕಲ್ ಆಕ್ಟಿವಿಸ್ಟ್, ಪಬ್ಲಿಷರ್ ಈ ರೀತಿ ಬರೀಬಹುದು. ಅಥವಾ ಶಿ ವಾಸ್ ಅ ಗ್ರೇಟ್ ಇಂಡಿಯನ್ ಎಜುಕೇಟರ್, ಪೊಲಿಟಿಕಲ್ ಆಕ್ಟಿವಿಸ್ಟ್, ಪಬ್ಲಿಷರ್ ಈ ರೀತಿನೂ ಬರೀಬಹುದು. ಇನ್ನು ನೆಕ್ಸ್ಟ್, ಹರ್ ಹಸ್ಬೆಂಡ್ ವಾಸ್ ಅಸಫ್ ಅಲಿ. ಇನ್ನು ಶಿ ವಾಸ್ ನೋನ್ ಆಸ್ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ದ ಇಂಡಿಪೆಂಡೆನ್ಸ್ ಮೂಮೆಂಟ್ ಅಂತ ಸೆಂಟೆನ್ಸ್ ಬರಿಬೋದು. ಅದ್ರ ಜೊತೆಗೆ ಹರ್ ಅವಾರ್ಡ್ಸ್ ಆರ್ ಅಂತ ಬರೆದ್ಬಿಟ್ಟು ನೆಹರು ಅವಾರ್ಡ್, ಭಾರತ ರತ್ನ, ಪೋಸ್ತಾಮಸ್ಲಿ ಅಂದರೆ ಅವಳು ತೀರಿಕೊಂಡ ನಂತರ ಈ ಒಂದು ಭಾರತ ರತ್ನವನ್ನು ಅವರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಶಿ ವಾಸ್ ಡೈಡ್ ಆನ್ 29th July 1996 ಅಂತ ಬರಿಬೇಕು. ನಿಮಗೆ ಇಲ್ಲಿ 3 ಅಂಕಗಳು ಸಿಗ್ತವೆ. ನೋಡಿ, ಅರುಣಾ ಅಸಫ್ ಅಲಿ ಅವರು ಮಹಿಳೆ ಆಗಿರೋದ್ರಿಂದ ನಾವು ಇಲ್ಲಿ ಆರಂಭದಲ್ಲಿ ಹರ್ ಅಥವಾ ಶಿ ಅಂತ 2 ಪ್ರೊನೌನ್ಗಳನ್ನು ಯೂಸ್ ಮಾಡಬಹುದು. ಮತ್ತು ಅವರು ಆಲ್ರೆಡಿ ತೀರಿಕೊಂಡಿರೋದ್ರಿಂದ ನಾವು ವಾಸ್ ಅಂತಕ್ಕಂತಹ
ಹೆಲ್ಪಿಂಗ್ ವರ್ಬನ್ನಲ್ಲಿ ಯೂಸ್ ಮಾಡಿಕೊಂಡು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಎಸ್ ನೋಡಿ, ಇನ್ನು ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 8 ಡೆವಲಪ್ ಸ್ಟೋರಿ ಇದೆ. ಇಲ್ಲಿರ್ತಕ್ಕಂಥ ಕ್ಲೂಗಳನ್ನು ಓದ್ಕೊಂಡು ನೀವು ಸಿಂಪಲ್ಲಾಗಿ ಒಂದು ಸ್ಟೋರಿಯನ್ನು ಬರಿಬೋದು. ಎಲ್ಲರೂ ಕೂಡ ಬರೆದಿದ್ದೀರಾ ಅಂತ ಅಂದ್ಕೊಳ್ತಿದ್ದೇನೆ. ಅದರ ಜೊತೆಗೆ ಮೇನ್ ಕ್ವಶನ್ ನಂಬರ್ 9 ನೋಡಿ, ಸ್ಟಡಿ ದ ಗಿವನ್ ಪಿಕ್ಚರ್ ಆ್ಯಂಡ್ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ಸ್ ಟು ಯು ಇನ್ ಎ ಪ್ಯಾರಾಗ್ರಾಫ್ ಅಂತ ಇದೆ. ಸೊ ನೀವು ಪಿಕ್ಚರನ್ನು ನೋಡಿಬಿಟ್ಟು ಏನೆಲ್ಲ ಕಾಣಿಸುತ್ತೋ ಅದನ್ನು ನಿಮ್ಮದೇ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳಲ್ಲಿ ಆನ್ಸರನ್ನು ಬರೆದಿರಬೇಕಾಗುತ್ತೆ. ಎಸ್ ನೋಡಿ, ಈ ಚಿತ್ರವನ್ನು ನಾವು ನೋಡಿದರೆ ನಮ್ಮ ಗಮನಕ್ಕೆ ಬರೋದೇನಪ್ಪ ಅಂದರೆ, ಒಂದು ಹೋಮ್ಗೆ ಫೈರ್ ಹತ್ಕೊಂಡಿದೆ. ಅದನ್ನು ಫೈರ್ ಡಿಪಾರ್ಟ್ಮೆಂಟಿಂದ ಈ ಫೈರ್ ಮೆನ್ಗಳು ಆ ಒಂದು ಬೆಂಕಿಯನ್ನು ನಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆ ಒಂದು ಮನೆ ಯಾರಿಗೆ ಸಂಬಂಧಪಟ್ಟಿತ್ತೋ ಆ ಫ್ಯಾಮಿಲಿ ಕೂಡ ಹೊರಗಡೆ ಇದೆ. ನಾವು ಸಿಂಪಲ್ಲಾಗಿ ಸೆಂಟೆನ್ಸನ್ನು ಈ ರೀತಿ ಬರಿಬೋದು. ಎ ಹೌಸ್ ವಾಸ್ ಕಾಟ್ ವಿತ್ ಅ ಫೈರ್ ಆ್ಯಂಡ್ ದ ಫೈರ್ಮೆನ್ ಕೇಮ್ ಟು ಹೆಲ್ಪ್ ದ ಫ್ಯಾಮಿಲಿ. ದ ಫ್ಯಾಮಿಲಿ ಮೆಂಬರ್ಸ್ ವರ್ ಇಂಜೂರ್ಡ್. ಒನ್ ಬಾಯ್ ವಾಸ್ ಆಲ್ಸೋ ಇಂಜೂರ್ಡ್ ಆ್ಯಂಡ್ ದೆರ್ ವಾಸ್ ಎ ಸ್ಮಾಲ್ ಗರ್ಲ್ ಇನ್ ದಟ್ ಹೌಸ್ ಆ್ಯಂಡ್ ದೆರ್ ಆರ್ ಅ ಕಪಲ್ ಅಂತ ಈ ರೀತಿ ಸ್ಮಾಲ್ ಸೆಂಟೆನ್ಸ್ಗಳನ್ನು ನೀವು ಬರಿತಾ ಹೋದರೆ ನಿಮಗೆ 3 ಅಂಕಗಳು ಸಿಗ್ತವೆ. ಇನ್ನೂ ಕೂಡ ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಕೂಡ ನೀವು ಅಲ್ಲಿ ಕ್ರಿಯೇಟ್ ಮಾಡಬಹುದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 10th ಮೇನ್, ರೀಡ್ ದ ಗಿವನ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಸಿಂಪಲ್ಲಾಗಿ ಇಲ್ಲಿ ಒಂದು ಪೋಯಮನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೆಳಗಡೆ ಇದ್ದಾವೆ ನೋಡಿ. ಕ್ವಶನ್ ಎಯನ್ನು ನೋಡಿ, ಹೂ ಈಸ್ ದ ಸ್ಪೀಕರ್ ಇನ್ ದ ಪೋಯಮ್ ಅಂತ ಕ್ವಶನ್ ಕೊಡಲಾಗಿದೆ. ಸೊ ಈ ಒಂದು ಪೋಯಮಲ್ಲಿ ಸ್ಪೀಕರ್ ಯಾರು ಅಂಥೇಳಿ ತುಂಬ ಸಿಂಪಲ್ ಇದೆ. ಟ್ರೀ ಅಂತಕ್ಕಂಥದ್ದು ಈ ಒಂದು ಪೋಯಮ್ನಲ್ಲಿ ಸ್ಪೀಕರ್ ಆಗಿದೆ. ವಾಟ್ ಈಸ್ ದ ಏಜ್ ಆಫ್ ದ ಸ್ಪೀಕರ್ ನಾವ್ ಅಂತ ಕೊಟ್ಟಿದ್ದಾರೆ. ಎಸ್ ಇಲ್ಲಿ ನೋಡಿ, ಏಜ್ ಈಸ್ 23 ಅಂತ ಇದೆ. ಆನ್ಸರ್ ಅಲ್ಲೇ ಸಿಗ್ತಾ ಇದೆ. ಇನ್ನೂರು ಕ್ವಶನ್ ಸಿ ನೋಡಿ, ರೈಟ್ ದ ವರ್ಡ್ಸ್ ಯೂಸ್ ಟು ಡಿಸ್ಕ್ರೈಬ್ ದೀಸ್ ವರ್ಡ್ಸ್ ಇನ್ ದ ಪೋಯಮ್ ಅಂತ ಕೊಟ್ಟಿದ್ದಾರೆ. ಫಿಕ್ಸ್ಗೆ ಯಾವ ವರ್ಡ್ಸನ್ನು ಯೂಸ್ ಮಾಡಿದ್ದಾರೆ ಡಿಸ್ಕ್ರೈಬ್ ಮಾಡಲಿಕ್ಕೆ ಅಂತ? ಟೈನಿ ಇಲ್ಲಿ ಸಿಗ್ತಾ ಇದೆ ನಿಮಗೆ. ಟೈನಿಯನ್ನು ನೀವು ಇಲ್ಲಿ ಬ್ಲ್ಯಾಂಕಲ್ಲಿ ಬರಿಬೇಕು. ಇನ್ನು ಶೆಫರ್ಡ್ಸ್ಗೆ ಏನಂತ ಯೂಸ್ ಮಾಡಿದ್ದಾರೆ ಅಡ್ಜೆಕ್ಟಿವನ್ನು ನಾವು ಹುಡುಕಬೇಕು. ನೋಡಿ, ಶೆಫರ್ಡ್ಸ್ ಇಲ್ಲಿದೆ, ಪುವರ್. ಎಸ್ ನೀವು ಇಲ್ಲಿ ಪುವರ್ ಅಂತ ಬರಿಬೇಕು. ಇನ್ನು ಕ್ವಶನ್ ಡಿ ನೋಡಿ, ದ ರೈಮಿಂಗ್ ವರ್ಡ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಪೋಯಮ್ ಆರ್. ತುಂಬ ಸಿಂಪಲ್. ಟ್ರೀಗೆ ರೈಮಿಂಗ್ ವರ್ಡ್ ಯಾವುದಿದೆ ನಾವು ಹುಡುಕಬೇಕಾಗುತ್ತೆ. ನೋಡಿ, ಟ್ರೀ ಅಂತಕ್ಕಂಥದ್ದಿದೆ ಟ್ರೀಗೆ ರೈಮಿಂಗ್ ವರ್ಡ್. ಅದೇ ರೀತಿ ಗಿವ್ಗೆ ಯಾವುದೋ ಕೊನೆಯ ವರ್ಡ್ ಏನಿದೆನೋ ಲಿವ್ ಅಂತಕ್ಕಂಥದ್ದು ಅದು ರೈಮಿಂಗ್ ವರ್ಡ್ ಆಗಿರುತ್ತೆ. ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಇಲ್ಲೂ ಅಷ್ಟೇ ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಆನ್ಸರನ್ನು ಬರಿಬೇಕು. ಕ್ವಶನ್ ನಂಬರ್ 35ಗೆ ಈ ಕ್ವಶನ್ ನೋಡಿ, ವೈ ವಾಸ್ ಸುನಿತಾ ಆ್ಯಂಗ್ರಿ ವಿತ್ ದ ಗಾಡ್ ಅಂತ ಕೊಟ್ಟಿದ್ದಾರೆ. ಎಸ್ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ನಿಮಗೆ ಫಸ್ಟ್ ಲೈನಲ್ಲೇ ಸಿಗುತ್ತೆ. ಫಸ್ಟ್ ಲೈನಿಂದ ನೀವು ಇಲ್ಲಿಂದ ಬರೆದ್ಬಿಟ್ರೆ ಇಲ್ಲಿವರೆಗೂ ಬರೀಬೇಕು ಅಂದರೆ ನೋಡಿ, ಒಂದೆರಡು ಈ ಸೆಂಟೆನ್ಸ್ಗಳನ್ನು ಆರಂಭದಲ್ಲಿ ಬರ್ಕೊಂಡು ನೆಕ್ಸ್ಟು ಸಿ ವಾಸ್ ಆ್ಯಂಗ್ರಿ ಅಂತ ಇದೆ ಅಲ್ವಾ, ದಟ್ ಗಾಡ್ ಹ್ಯಾಡ್ ಬೀನ್ ವೆರಿ ಅನ್ಫೇರ್ ಟು ಹರ್. ಈ ಸೆಂಟೆನ್ಸನ್ನು ಕೂಡ ಬರೀಬೇಕು. ಅಂದರೆ ಸುನಿತಾ ವಾಸ್ ಬ್ಯಾಡ್ಲಿ ಇಂಜುರ್ಡ್ ಇನ್ ಆ್ಯನ್ ಆಕ್ಸಿಡೆಂಟ್. Her leg was fractured. She was operated upon and the broken bone was joined using a steel rod. She was advised rest for a month. ಎಲ್ಲ ಸೆಂಟೆನ್ಸ್ಗಳನ್ನು ಸೇರಿಸ್ಕೊಂಡು ಕೊನೆಯ ಈ ಒಂದು ಸೆಂಟೆನ್ಸನ್ನು ಕೂಡ ಬರೀಬೇಕು. ಇನ್ನು ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ಅಂಜಲಿ ಕಂಫರ್ಟ್ ಸುನಿತಾ ಅಂತ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ನೋಡಿ, ಇಲ್ಲಿ ಹರ್ ಫ್ರೆಂಡ್ ಏನಿದೆನೋ ಅಲ್ಲಿಂದ ಕೊನೆಯವರೆಗೆ ನೀವು ಆನ್ಸರನ್ನು ಬರೀಬೇಕು. ನಿಮಗೆ 4 ಅಂಕಗಳು ಈ ಕ್ವಶನಿಂದ ಸಿಗ್ತವೆ. ಅಂದರೆ ಪ್ರತಿ ಕ್ವಶನ್ಗೂ ಕೂಡ 2 ಅಂಕಗಳು. ಇನ್ನು ಮುಂದಿನ ಮೇನ್ ಕ್ವಶನ್ ನಂಬರ್ 12, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಅಬೌಟ್ 8 to 10 ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಒಂದು ಪೋಯಮನ್ನು ಕೊಟ್ಟಿದ್ದಾರೆ. ಅದರ ಒಂದು ಸಮರಿಯನ್ನು ನೀವೇ ಓನ್ ಆಗಿ ಬರೀಬೇಕಾಗುತ್ತೆ. ಈ ಪೋಯಮನ್ನು ಓದ್ಕೊಂಡ ನಂತರ ನಿಮಗೆ ಫ್ರೆಂಡ್ಶಿಪ್ ಬಗ್ಗೆ ಕೆಲವೊಂದಿಷ್ಟು ಐಡಿಯಾಗಳು ಬರ್ತವೆ, ಅವುಗಳನ್ನು ನೀವು ಆನ್ಸರ್ನಾಗಿ ಬರೆದಿರಬೇಕಾಗುತ್ತೆ. ಇನ್ನು ಮೇನ್ ಕ್ವಶನ್ ನಂಬರ್ 13 ನೋಡಿ, ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್, ಮೈ ಐಡಿಯಲ್ ಫ್ರೀಡಮ್ ಫೈಟರ್ ಮತ್ತು ಏರ್ ಪೊಲ್ಯೂಷನ್, ಈ 3 ಎಸ್ಸೆ ಕೊಟ್ಟಿದ್ದಾರೆ. ನೀವು ಯಾವುದಾದ್ರೂ ಒಂದು ಬರೆದ್ರೂ ಕೂಡ ಸಾಕು, 4 ಅಂಕಗಳು ಸಿಗ್ತವೆ. ಅದ್ರ ಜೊತೆಗೆ ಲೆಟರ್ ರೈಟಿಂಗ್ ಕೂಡ ಕೊಟ್ಟಿದ್ದಾರೆ ಕೊನೆಯ ಭಾಗದಲ್ಲಿ, ಅದಕ್ಕೆ 5 ಅಂಕಗಳಿದ್ದಾವೆ. ಒಂದು ಪರ್ಸನಲ್ ಲೆಟರ್ ಮತ್ತೊಂದು ಅಫಿಷಿಯಲ್ ಲೆಟರ್ ಇದೆ. ನಿಮಗೆ ತುಂಬ ಸುಲಭ ಆಗಿರ್ತಕ್ಕಂಥ ಒಂದು ಲೆಟರ್ನ ನೀವು ಬರೀಬೇಕಾಗುತ್ತೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇವಿಷ್ಟು ನಿಮ್ಮ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಂದು ಪರೀಕ್ಷೆ ನಡೆದಿರ್ತಕ್ಕಂಥದ್ದಕ್ಕೆ ಕೀ ಆನ್ಸರ್ಗಳಾಗಿದ್ದಾವೆ. ಇದರಲ್ಲಿ ಯಾವುದಾದ್ರೂ ನಿಮಗೆ ತಪ್ಪುಗಳು ಕಂಡು ಬಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವುಗಳನ್ನು ತಿದ್ದುಕೊಂಡು ನೆಕ್ಸ್ಟ್ ಇರ್ತಕ್ಕಂಥ ಅಂದರೆ ಬೇರೆ ವ್ಯೂವರ್ಸ್ ಕೂಡ ಒಂದು ಸರಿಯಾದಂಥ ಉತ್ತರವನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತ ಈ ವಿಡಿಯೋವನ್ನು ಮುಗಿಸೋಣ. ಇದೇ ರೀತಿಯ ಯೂಸ್ಫುಲ್ ಆಗಿರ್ತಕ್ಕಂತಹ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.